ನಮಸ್ತೆ. ನಮ್ಮ ಕುಟುಂಬ ಕನ್ನಡ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಎಷ್ಟು ದಿನ ಆಯಿತು ಅಲ್ವಾ ಈ ರೀತಿ ಬ್ಲಾಗನ್ನು ಸ್ಟಾರ್ಟ್ ಮಾಡಿ. ಯಾಕೆ ಅಂತಂದರೆ ಮನುಷ್ಯ ಅಂದಮೇಲೆ ಮನುಷ್ಯನಿಗೆ ರೋಗ ಅನ್ನೋದು ಸರ್ವೇ ಸಾಮಾನ್ಯ. ಆದರೆ ಕೆಲವೊಂದು ಮನಸ್ಸಿಗೆ ಬರುವಂತಹ ರೋಗ ಅಂದರೆ ಮನಸ್ಸಿಗೆ ಆಗುವಂತಹ ಗಾಯ ಫಿಸಿಕಲಿಗಿಂತ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಅದರಿಂದ ರಿಕವರಿ ಆಗೋಕ್ಕೆ ತುಂಬ ಸಮಯ ಬೇಕಾಗತ್ತೆ. ದೇವರ ದಯೆಯಿಂದ ನಾನಂತೂ ಬೇಗನೆ ಚೇತರಿಸ್ಕೊಂಡೆ. ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸಿಂದ ಅಂತ ಹೇಳ್ಬೋದು, ರಾಯರ ಆಶೀರ್ವಾದ. ಸೊ ಆಫ್ಟರ್ ನಾನು ಹಾಸ್ಪಿಟಲಲ್ಲಿರುವಾಗಲಿ ಹಾಸ್ಪಿಟ್ಲಿಂದ ಮನೆಗೆ ಬಂದಾಗಲಿ ಒಂದು 10 ಡೇಸ್ ನಾನು ಏನೂ ವ್ಲಾಗ್ ಮಾಡಲಿಲ್ಲ, ಯಾವುದೇ ಥರದ ವಿಡಿಯೋ ಮಾಡಲಿಲ್ಲ. ಯಾಕೆ ಏನು ಅನ್ನೋದನ್ನು ಇದೇ ಬ್ಲಾಗಲ್ಲೇ ಶೇರ್ ಮಾಡ್ತೀನಿ. ಆ್ಯಂಡ್ ಮೋರೋವರ್ ನಮ್ಮ ಈಗಿನ ಪರಿಸ್ಥಿತಿಯ ಜೀವನದಲ್ಲಿ ಕೆಲವೊಂದು ತೀರಾ ತುಂಬ ಬದಲಾವಣೆಗಳು ನಡೆದಿದೆ. ಅವೆಲ್ಲ ಏನು ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಹುಷಾರಿಲ್ಲ ಅಂತಂದರೆ ಮನೆಗೆ ಫ್ರೂಟ್ಸ್ ಅಂತೂ ಕಾಮನ್ ಅಲ್ವಾ. ಸೊ ನಾನು ಹುಷಾರಾಗೋಕ್ಕೆ ಮುಂಚೆ ನಾನು ಯಾವುದೇ ಥರದ ವಿಡಿಯೋ ಮಾಡಲಿಲ್ಲ. ಆಫ್ಟರ್ ರಿಕವರಿ ವಿಡಿಯೋ ಮಾಡ್ತಾಯಿದ್ದೀನಿ. ಏನಾಗಿದೆ ಅಂತ ತುಂಬ ಜನ ವಾಟ್ಸಪ್ ನಂಬರ್ ಇರೋರೆಲ್ಲ ನನಗೆ ಕಾಲ್ ಸಹ ಮಾಡಿದ್ರಿ. ನಿಮ್ಮ ಈ ಪ್ರೀತಿಗೆ ನಾನು ಏನು ಹೇಳಬೇಕು, ನಂಗೆ ನಿಜ ಗೊತ್ತಿಲ್ಲ. ಪುಣ್ಯ ಮಾಡಿದ್ದೆ ಅನಿಸುತ್ತೆ. ಸ್ವಂತದವ್ರಿಗಿಂತ ಎಲ್ಲೋ ಕಾಣದೇ ಇರೋ ನೀವು ಪರಿಚಯನೇ ಇಲ್ಲದೇ ಯಾರೋ ಒಬ್ಬರು ಒಂದು ವಿಡಿಯೋನ ನೋಡಿ ಇಷ್ಟಪಡೋದು ಅಂತಂದರೆ ಸುಮ್ಮನೆ ಅಂತೂ ಅಲ್ವೇ ಅಲ್ಲ. ನಾನು ಅದರಲ್ಲಿ ಪುಣ್ಯ ಮಾಡಿದ್ದೀನಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಇವತ್ತು ಫ್ರೂಟ್ಸ್ ಎಲ್ಲ ತಂದಿದ್ರು ನಮ್ಮ ಯಜಮಾನ್ರು. ಇದು ಆಲ್ಮೋಸ್ಟ್ 3-4 ಸತಿ ಏನೋ 4ನೇ ಸತಿ ಇರಬೇಕು, ನನಗೆ ಕೌಂಟ್ ಸಹ ಇಲ್ಲ. ಯಾಕಂತಂದರೆ ಡಾಕ್ಟ್ರ್ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ, ಫ್ರೂಟ್ಸ್ ಕಂಪಲ್ಸರಿ ತಗೋಬೇಕು ಮೇಡಮ್, ಆದಷ್ಟು ಸ್ಪೈಸಿ ಐಟಮ್ ಕಡಿಮೆ ಮಾಡಿ ಅಂತ. ಸೊ ಫೈನಲಿ ಒಂದು ವಾರ ಫುಲ್ಲು ಡಯಟಲ್ಲಿ ಪಾಪ ನಮ್ಮ ಸಂಧ್ಯಕ್ಕಾಗಲಿ ನಮ್ಮ ಯಜಮಾನ್ರಾಗಲಿ ನನ್ನನ್ನು ತುಂಬಾ ಚೆನ್ನಾಗಿ ನೋಡಿಕೊಂಡ್ರು. ಸಂಧ್ಯಕ್ಕ ಪಾಪ ಅಡುಗೆ ಎಲ್ಲ ಮಾಡಿಕೊಡೋದು ಅದೆಲ್ಲ, ನಮ್ಮ ಯಜಮಾನ್ರು ಜೊತೆಗಿದ್ದು ನನ್ನನ್ನು ನೋಡ್ಕೊಳ್ಳೋದು. ಕೆಲವೊಂದು ಸಾರಿ ಅನಿಸುತ್ತೆ ದೇವರ ಆಶೀರ್ವಾದ ಇರೋದಕ್ಕೆ ನಮ್ಮನ್ನು ನೋಡ್ಕೊಳ್ಳೋಕ್ಕಾದರೂ ಯಾರಾದರೂ ಇದ್ದಾರೆ. ಪಾಪ ಕೆಲವೊಬ್ಬರಿಗೆ ಅವರೇ ಮಾಡ್ಕೋಬೇಕು, ಅವರೇ ತಿನ್ನಬೇಕು, ತೀರಾ ಕಷ್ಟದ ಪರಿಸ್ಥಿತಿಗಳು ಸಹ ಕೆಲವೊಬ್ಬರಿಗೆ ಇರುತ್ತೆ. ಅದನ್ನು ನಾವು ಹೇಳೋದು ತಪ್ಪಾಗತ್ತೆ. ಅದನ್ನು ನಾನು ನೋಡಿದ್ದೀನಿ. ಬಟ್ ಹುಷಾರಿಲ್ಲ ಅಂತಂದಾಗ ಯಾವುದಾದ್ರೂ ಒಂದು ಕೈ ನಮ್ಮನ್ನು ನೋಡ್ಕೊಳ್ಳೋಕ್ಕಿದೆ ಅಂತಂದರೆ ಅದಕ್ಕಿಂತ ಸಮಾಧಾನದ ವಿಚಾರ ಬೇರೊಂದಿಲ್ಲ. ಸೊ ಈಗ ತುಂಬ ದಿನ ಆಗಿತ್ತಲ್ವ, ಆಲ್ಮೋಸ್ಟ್ 1 ವೀಕ್ ಮೇಲೇ ಆಯಿತು ನಾನು ಸ್ಪೈಸ್ ಎಲ್ಲ ತಿಂದು. ಬರೀ ಗಂಜಿ, ರವೆ ಗಂಜಿ, ಮೊಸರನ್ನ ಇದೇ ತಿಂತಾಯಿದ್ದಿದ್ದು. ಸೊ ಅದಕ್ಕೆ ನಮ್ಮ ಯಜಮಾನ್ರಿಗೆ ತುಂಬ ದಿನ ಆಯಿತು ರೀ ಏನಾದರೂ ತೊಗೋಬಾ ಅಂತಂದರೆ ಅವರು ಸರಿ ಎಗ್ ರೈಸ್ ತೊಗೊಬರ್ತೀನಿ ಅಂತ ಹೇಳಿ ಎಗ್ ರೈಸ್ ತಂದರು. ಅದು ನೋಡ್ತಾ ಇದ್ದಾಗೇ ಒಂಥರ ಖುಷಿ ಗೊತ್ತಾ. ಪೇಷನ್ಸ್ ಆಗೋದಂತೂ ತುಂಬಾ ಕ್ರಿಟಿಕಲ್ ಆಗಿ ಹಾಸ್ಪಿಟಲ್ಗೆಲ್ಲ ಹೋಗೋದು ಅದೆಲ್ಲ ದೇವರೇ ಭಗವಂತ ಸಾಕಪ್ಪ, ನನ್ನ ಜೀವನದಲ್ಲಿ ಹಾಸ್ಪಿಟಲ್ ಕತೆನ ಮುಗಿಸ್ಬಿಡು ಅಂತ ಹೇಳಿ ದೇವ್ರ ಹತ್ರ ಬೇಡ್ಕೊತಾ ಇದ್ದೆ ನಾನು. ಆ್ಯಂಡ್ ಕೆಲವೊಂದು ದೇವಸ್ಥಾನಗಳಿಗೂ ಹೋಗಬೇಕಾಗಿತ್ತು, ಹೋಗೋಕ್ಕಾಗಿಲ್ಲ ನನಗಿನ್ನೂ. ಸೊ ಅಲ್ಲಿ ಹೋಗಿ ಬಂದರೆ ಮನಸ್ಸಿಗೆ ಒಂಥರ ಸಮಾಧಾನ ಇರುತ್ತೆ. ಸೊ ಹಾಸ್ಪಿಟಲ್ಗಿಂತ ನಾನು ನಂಬೋದು ದೇವ್ರು ಜಾಸ್ತಿ. ಸೊ ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಸ್ವಲ್ಪ ಇದೆಲ್ಲ ಚೇತರಿಸ್ಕೊಂಡ ಮೇಲೆ ಹೋಗೋಣ ಅಂತ ಹೇಳಿ ಕಾಯ್ತಾ ಇದ್ದೀನಿ. ಆ್ಯಂಡ್ ಈಗ ಏನಾಗಿದೆ ಅನ್ನೋದನ್ನು ನಾನು ಶೇರ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ನಮ್ಮ ಯಜಮಾನ್ರಿಗೆ ಅವರು ಮೀಲ್ಸ್ ತೊಗೊಂಡಿದ್ರು, ಚಪಾತಿ, ರೈಸು, ಪಲ್ಯ ಇದೆಲ್ಲನೂ. ಆ್ಯಂಡ್ ಊಟ ಮಾಡ್ತಾ ಹಾಗೆಯೇ ನಿಮಗೆ ಏನಾಯಿತು ಯಾಕೆ ಅನ್ನೋದನ್ನು ಡೀಟೇಲಾಗಿ ಶೇರ್ ಮಾಡ್ತೀನಿ. ವಿತ್ ಫೇಸ್ ನಾನು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಇನ್ನೂ ನನಗೆ ಸ್ವಲ್ಪ ಮುಖದಲ್ಲಿ ಟಯರ್ಡ್ನೆಸ್ ಎಲ್ಲ ಇದೆ. ಸೊ ಹಾಗಾಗಿ 1-2 ದಿನ ಬಿಟ್ಟು ವಿತ್ ಫೇಸ್ ನಾನು ವ್ಲಾಗನ್ನು ಅಪ್ಲೋಡ್ ಮಾಡ್ತೀನಿ. ಆದಷ್ಟು ಬೇಗ ಲೈವು ಸಹ ಬರ್ತೀನಿ. ಯಾವುದೇ ಥರದ ಭಯ ಬಿಡೋದೇನೂ ಇಲ್ಲ. ನಿಮ್ಮ ಕನ್ನಡತಿ ಭಾಗ್ಯ ಚೆನ್ನಾಗಿದ್ದೀನಿ, ಈಗ ರಿಕವರಿ ಆಗ್ತಾಯಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದದಿಂದ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾರೆಲ್ಲ ನನ್ನನ್ನು ಪ್ರೀತಿಯಿಂದ ವಿಚಾರಿಸ್ಕೊಂಡ್ರೋ ಪ್ರತಿಯೊಬ್ಬರಿಗೂ ನಾನು ಅವರ ಹೆಸರಿಟ್ಟು ಕೇಳಿದ್ರೆ ತಪ್ಪಾಗುತ್ತೆ. ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಅದಕ್ಕಿಂತ ಮೀರಿ ಇನ್ನೇನೂ ಹೇಳೋಕ್ಕಾಗೋದಿಲ್ಲ ನನ್ನ ಕೈಲಿ. ಥ್ಯಾಂಕ್ ಯು ಸೋ ಮಚ್. ಮನಸ್ಪೂರ್ವಕವಾಗಿ ರಾಯರು ನಿಮಗೂ ಒಳ್ಳೇದು ಮಾಡಲಿ.
ಅಂತೀವಲ್ಲ, ನಾವು ಯಾರಿಗಾದ್ರೂ ಒಳ್ಳೇದು ಮಾಡಿದ್ರೆ ಭಗವಂತ ಯಾವುದೋ ಒಂದು ರೂಪದಲ್ಲಿ ನಮಗೂ ಒಳ್ಳೇದು ಮಾಡ್ತಾನೆ ಅಂತ. ಅದನ್ನು ನಾನು ತುಂಬಾ ನಂಬ್ತೀನಿ. ನನ್ನ ಜೀವನದಲ್ಲಿ ಅದನ್ನು ನಾನು ಅಳವಡಿಸ್ಕೊಂಡಿದ್ದೀನೂ ಸಹ. ನನ್ನ ಕೈಲಾದಷ್ಟು ಸಹಾಯ ನಾನು ಆ ದಿನಗಳಲ್ಲಿ ಮಾಡಿದ್ದಕ್ಕೆ ಈ ದಿನಗಳಲ್ಲಿ ನನ್ನನ್ನು ನೋಡ್ಕೊಳ್ಳೋಕ್ಕೆ ಭಗವಂತ ಕಾವಲುಗಾರರಾಗಿ ನನಗೆ ಕೊಟ್ಟಿದ್ದಾರೆ, ನನ್ನ ಗಂಡನನ್ನು. ಸೊ ಹಾಗೆ ನಾವೇನು ಮಾಡ್ತೀವೋ ಅದು ವಾಪಸ್ ಎಲ್ಲೂ ಹೋಗಲ್ಲ, ಮತ್ತೆ ತಿರುಗಿಸಿ ನಮಗೆ ಬರುತ್ತೆ. ಸೊ ಇದರಲ್ಲಿ ನಾನು ಯಾರನ್ನೂ ದೂಷಿಸೋಕ್ಕೆ ಇಷ್ಟಪಡೋದಿಲ್ಲ. ಯಾರು ಏನೇ ಮಾಡಲಿ ದೇವರ ಆಶೀರ್ವಾದ ನಮ್ಮ ಜೊತೆಗಿದ್ದರೆ ಯಾವತ್ತಿಗೂ ಸೋಲು ಆಗೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸೊ ಆ ರೀತಿ ಏನಾದರೂ ಆಗಿದ್ದರೆ ಖಂಡಿತವಾಗ್ಲೂ ನಾನೀಗ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ಹೋದಾಗ ಗೊತ್ತಾದರೆ ಮಾತ್ರ ಅವರಷ್ಟು ಏನಂತೀವಿ ಚೆನ್ನಾಗಿರಲಿ ಅಷ್ಟೇ. ನಮಗೆ ಏನು ನೋವು ಕೊಟ್ಟಿದ್ದಾರೋ ಅದಕ್ಕಿಂತ ಚೆನ್ನಾಗಿರಲಿ ಇಷ್ಟೇ, ನಾನು ಇನ್ನೇನು ಕೇಳ್ಕೊಳ್ಳೋದಿಲ್ಲ. ಸೊ ಬನ್ನಿ, ಈಗ ಏನಾಯಿತು, ಯಾಕೆ 1 ವೀಕಿಂದ ವ್ಲಾಗ್ಗಳನ್ನು ಅಪ್ಲೋಡ್ ಮಾಡಲಿಲ್ಲ, 10 ಡೇಸ್ ಅಥವಾ 12 ಡೇಸೇ ಆಗೋಯ್ತು ಅಂತ ಅಂದ್ಕೊಳ್ಳಿ. ಸೊ ಮೊನ್ನೆ ರೆಸಾರ್ಟ್ದು ಲಾಸ್ಟ್ ಪಾರ್ಟ್ ವಿಡಿಯೋ ಇತ್ತು, ಸೊ ಅದನ್ನು ಮಾತ್ರ ಅಪ್ಲೋಡ್ ಮಾಡಿದೆ. ಇನ್ನು ಡೈಲಿ ವ್ಲಾಗ್ಸ್ ಶುರು ಮಾಡಿದ್ದೆ ನಾನು ಆಫ್ಟರ್ 10 ಡೇಸಲ್ಲಿ ನಾನು ವಿಡಿಯೋ ಶೂಟ್ ಮಾಡ್ತಾ ಇರೋದು ಇದೇ ವಿಡಿಯೋನೇ. ಸೊ ಕೆಲವೊಂದು ಪರಿಸ್ಥಿತಿಗಳು, ನಮ್ಮ ಮನೆಯಲ್ಲಿ ನಡೀತಾ ಇರ್ತಕ್ಕಂಥ ನೆಗೆಟಿವಿಟಿ, ಸೊ ಇದನ್ನು ಎಲ್ಲವನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ನಾನು ಈಗರ್ಲಿ ವೆಯ್ಟ್ ಮಾಡ್ತಾ ಇದ್ದೆ. ಯಾಕಂತಂದರೆ ನಿಮಗೂ ಈ ಥರ ಜೀವನದಲ್ಲಿ ಏನಾದರೂ ಒಂದು ಸೂಕ್ಷ್ಮತೆಗಳು ಗೊತ್ತಾಗ್ತಾ ಇದೆ ಅಂತಂದಾಗ ದಯವಿಟ್ಟು ಎಚ್ಚೆತ್ಕೊಳ್ಳಿ. ಲೈಫಲ್ಲಿ ಏನೋ ಒಂದು ನಿಮಗೆ ಗೊತ್ತಾಗ್ತಾ ಇದೆ, ಏನೋ ಒಂದು ಸೂಕ್ಷ್ಮತೆಗಳು ಸಿಗ್ತಾ ಇದೆ ಅಂತಂದಾಗ ಅದನ್ನು ಕ್ಯಾಚ್ ಮಾಡಿಕೊಂಡು ಜೀವನದಲ್ಲಿ ಅದನ್ನು ಸರಿ ಮಾಡಿಕೊಂಡು ಮುಂದಕ್ಕೆ ಹೋಗೋದನ್ನು ಕಲೀರಿ. ಇಲ್ಲ ಅಂತಂದರೆ ತೀರಾ ಕೆಳಗಡೆ ಬಿದ್ದ ಮೇಲೆ ಎಬ್ಬರ್ಸೋಕ್ಕೆ ಯಾರೂ ಬರೋದಿಲ್ಲ, ನಾವೇ ಹೇಳ್ಬೇಕಾಗತ್ತೆ. ಸೊ ನನಗೂ ಕೆಲವೊಂದು ಸೂಕ್ಷ್ಮತೆಗಳು ಗೊತ್ತಾಯಿತು. ಆ ಸೂಕ್ಷ್ಮತೆಗಳು ಏನು ಅನ್ನೋದನ್ನು ನಾನೀಗ ಶೇರ್ ಮಾಡ್ತೀನಿ. ಸೊ ಒನ್ ಫೈನ್ ಡೇ ಚೆನ್ನಾಗೇ ಇದ್ದೆ, ಸ್ವಲ್ಪ ಬ್ಯಾಕ್ ಪೇಯ್ನ್ ಸ್ಟಾರ್ಟ್ ಆಯಿತು. ಬ್ಯಾಕ್ ಪೇಯ್ನ್ ಅಂದರೆ ಸರ್ವೇ ಸಾಮಾನ್ಯ, ಇದಿರುತ್ತೆ ಅಂತ ಹೇಳಿ ನಾನು ತುಂಬಾ ನೆಗ್ಲೆಕ್ಟ್ ಮಾಡಿದೆ. ಒನ್ ಫೈನ್ ಡೇ ನನ್ನ ಕೈಯಲ್ಲಿ ತಡೆಯೋಕ್ಕಾಗದೇ ಇರೋಷ್ಟು ಪೇಯ್ನ್ ಬಂತು. ಸೊ ಡೈರೆಕ್ಟ್ ನಾವು ಹಾಸ್ಪಿಟಲ್ಗೆ ಹೋದಾಗ ಗೊತ್ತಾಯಿತು, ಅಲ್ಲಿ ನನಗೆ ಹಿಮೋಗ್ಲೋಬಿನ್ ಕಡಿಮೆ ಆಗಿದೆ ಅಂತ ಹೇಳಿ. ಸೊ ವಿತಿನ್ ಸೆಕೆಂಡ್ಸಲ್ಲೇ ಅವರು ಎಮರ್ಜೆನ್ಸಿ ಇದೆ, ಅಡ್ಮಿಟ್ ಮಾಡಿಕೊಳ್ಳೇಬೇಕು ಅಂತ ಹೇಳಿ ಅಡ್ಮಿಟ್ ಮಾಡಿಕೊಂಡ್ರು. ಸೊ ಆಗ 1 ಪ್ಯಾಕೆಟ್ ಆಫ್ ಬ್ಲಡ್ ಆ್ಯಂಡ್ 1 ಬ್ಲಡ್ ಇಂಜೆಕ್ಷನ್. ಸೊ 1 ಬ್ಲಡ್ ಇಂಜೆಕ್ಷನ್ನೇ 4000 ಪ್ಲಸ್ಸು. ಸೊ ಇಂಜೆಕ್ಷನ್ ಪ್ಲಸ್ ಬ್ಲಡ್ ಎಲ್ಲ ಹಾಕಿಸಿ ಅದಾದಮೇಲೆ ನನಗೆ ಸ್ಕ್ಯಾನಿಂಗ್ ಅದು ಇದು ಏನೇನೋ ಮಾಡಿಸ್ತೀವಿ. ಎಲ್ಲದರಲ್ಲೂ ಎಲ್ಲ ನಾರ್ಮಲ್, ಹಿಮೋಗ್ಲೋಬಿನ್ ಮಾತ್ರ ಕಡಿಮೆ ಆಗಿದೆ. ಹಿಮೋಗ್ಲೋಬಿನ್ ಯಾಕೆ ಕಡಿಮೆ ಆಗ್ತಾ ಇದೆ, ಅದೂ ಪ್ರಾಬ್ಲಮ್ ಏನೂ ಇಲ್ಲ. ಇದಕ್ಕೆ ಏನು ಅನ್ಬೇಕು, ಕಾಕತಾಳೀಯನ ಅಥವಾ ಏನು ನಡೀತಾ ಇದೆ ಜೀವನದಲ್ಲಿ ಅಂತ ನಿಜವಾಗ್ಲೂ ಕ್ವಶನ್ ಮಾರ್ಕ್ ನನಗೆ ಮತ್ತು ನಮ್ಮ ಯಜಮಾನರಿಗೆ. ಸರಿ, ರಿಪೋರ್ಟ್ಸಲ್ಲಿ ಏನೂ ಇಲ್ಲ, ನೀವು ಅಷ್ಟು ನಂಬೋದಿಲ್ಲ ಅಂತಂದರೆ ವಿತ್ ರಿಪೋರ್ಟು ಸಹ ನಾನು ವಿಡಿಯೋ ಮಾಡಬಲ್ಲೆ. ಹಿಮೋಗ್ಲೋಬಿನ್ ಕಡಿಮೆ ಆಗಿರೋದು ಒಂದು ಬಿಟ್ಟರೆ ಸ್ಕ್ಯಾನಿಂಗಲ್ಲಿ ಏನೂ ಇಲ್ಲ, ಪೀರಿಯಡ್ಸ್ ಪ್ರಾಬ್ಲಮ್ ಇಲ್ಲ, ಬ್ಯಾಕ್ ಪೇಯ್ನ್ ಬರ್ತಾ ಇದೆ. ಯಾಕೆ ಬ್ಯಾಕ್ ಪೇಯ್ನ್, ಅದಕ್ಕೂ ಇದು ಮಾಡಿಸಿದಾಗೂ ಏನೂ ಇಲ್ಲ. ಸೊ ಪ್ರಾಬ್ಲಮ್ ಏನೂ ಇಲ್ಲ. ಸರಿ ಆಯಿತು, 2 ಡೇಸ್ ಎಲ್ಲ ಮಾಡ್ಕೊಂಡ್ವಿ, ಮನೆಗೆ ಬಂದ್ವಿ. ಮನೆಗೆ ಬಂದಿದ್ದು ನೆಕ್ಸ್ಟ್ ಡೇ ನಮ್ಮ ಮನಿ ಪ್ಲ್ಯಾಂಟ್ ನೀವು ನೋಡಿರ್ತೀರ, ಸ್ನೇಕ್ ಪ್ಲ್ಯಾಂಟ್ ಸತ್ತೋಯ್ತು. ಅದರಲ್ಲಿ 2 ಬ್ರಾಂಚಸ್ ಇತ್ತು, 1 ಬ್ರಾಂಚ್ ಕಂಪ್ಲೀಟ್ಲಿ ಡೈಡ್. ಸೊ ನೋಡಿ ಒಂಥರ ಮನಸ್ಸಿಗೆ ಸಂಕಟ ಆಗೋಯ್ತು. ಸರಿ, ಅದನ್ನು ತೆಗೆದು ಇರೋ ಗಿಡಕ್ಕೆ ಸ್ವಲ್ಪ ಮಣ್ಣೆಲ್ಲ ಹಾಕಿ ಗೊಬ್ಬರ ಎಲ್ಲ ಹಾಕಿ ಹೇಗೋ ಮಾಡಿದ್ವಿ. ಅದು ಮಾಡಿದ ನೆಕ್ಸ್ಟ್ ಡೇ ಆಟೋಮೆಟಿಕಲಿ ಇದು ನನ್ನ ಫೋನ್, ನಾನೀಗೇನು ಯೂಟ್ಯೂಬ್ ಮಾಡ್ತಾ ಇದ್ದೀನಲ್ಲ, ಸೊ ಆ ಫೋನ್ ಹಸ್ಬೆಂಡ್ ಕಾಲ್ ಮಾಡಿದರು. ಕಾಲ್ ಮಾಡಿ ಮಾತಾಡಿ ಕಟ್ ಮಾಡಿ ಫೋನ್ ಇಟ್ಟು ಹೋಗಿ ಮಲಗಿದ್ದಷ್ಟೆ. ಎದ್ದು ನೋಡಿದರೆ ಫೋನೇ ಸತ್ತೋಗಿತ್ತು. ಯಾಕೆ ಹಂಗೆ ಅಂತ ಇದ್ದೀನಿ ಅಂತಂದರೆ ಆನೇ ಆಗ್ತಿರಲಿಲ್ಲ, ಏನಾಯಿತು ಅಂತಲೂ ಗೊತ್ತಿಲ್ಲ. ಸೊ ಇದು ಒಂದು ಕಡೆ ಆದರೆ, ಇನ್ನೊಂದೇನು ಅಂತಂದರೆ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು ಅಂತ ಹೇಳಿದ್ನಲ್ವ. ಸೊ ಇಲ್ಲೇರೋ ನಮ್ಮ ಪೂಜಮ್ಮನ ದೇವಸ್ಥಾನಕ್ಕೆ ಹೋಗಿದ್ದೆ. ಅವತ್ತು ನೋಡಿದರೆ ಬ್ಯಾಗು, ದೇವಸ್ಥಾನಕ್ಕೆ ಏನು ತೊಗೊಂಡೋಗಿದ್ನಲ್ಲ ನಾನು ಪೂಜೆ ಸಾಮಾನೆಲ್ಲ, ಆ ಬ್ಯಾಗು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಸುಟ್ಟೋಗಿದೆ. ಇದೆಲ್ಲದಕ್ಕೂ ಕನೆಕ್ಟ್ ಮಾಡ್ತಾ ಹೋದರೆ ನಮಗೆ ಆಗಿರ್ತಕ್ಕಂಥ ನೆಗೆಟಿವಿಟಿಯನ್ನು ಈ ಫೋನ್ ಆಗಿರಲಿ, ನಮ್ಮ ಮನೆಯಲ್ಲಿರುವಂತಹ ಗಿಡ ಆಗಿರಲಿ,
ಆಮೇಲೆ ದೇವಸ್ಥಾನಕ್ಕೆ ತೊಗೊಂಡೋಗಿದ್ದಿದ್ದು ದೇವರಾಗಿರಲಿ. ಸೊ ಎಲ್ಲನೂ ಅದು ಅಟ್ರ್ಯಾಕ್ಟ್ ಮಾಡಿಕೊಂಡು ನಮ್ಮನ್ನು ಸೇವ್ ಮಾಡೋಕ್ಕೆ ಇವು ನಿರ್ಜೀವ ವಸ್ತುಗಳು, ಅವುಗಳು ತಮ್ಮನ್ನು ಅಡವಿಟ್ಟು ನಮ್ಮನ್ನು ಸೇವ್ ಮಾಡೋದಿದೆಯಲ್ಲ, ಇವೆಲ್ಲವೂ ನಮಗೆ ಜೀವನದಲ್ಲಿ ತೋರಿಸುವಂತಹ ಸೂಕ್ಷ್ಮತೆಗಳು. ಅದನ್ನು ಅರ್ಥ ಮಾಡಿಕೊಂಡು ನಾವು ಎಚ್ಚೆತ್ಕೊಂಡ್ರೆ ಓಕೆ, ಇಲ್ವಾ ತುಂಬಾ ಕಷ್ಟ ಆಗುತ್ತೆ. ಕೊನೆಗೂ ಇದಕ್ಕೆ ಎಷ್ಟು ರೀ ದುಡ್ಡು ಅದು ರಿಪೇರಿ ಮಾಡ್ಸೋಕ್ಕೆ? 3,000 ಕೊಟ್ಟು ಮತ್ತೆ ಇದನ್ನು ICUಗೆ ಕಳಿಸಿ ಮತ್ತೆ ಜೀವ ಬರೋ ಥರ ಮಾಡಿ ತಗೊಂಡು ಬಂದರು. ಆದರೆ ನನಗೆ ಯಾಕೋ ಈ ಫೋನನ್ನು ಯೂಸ್ ಮಾಡೋಕ್ಕೆ ಮನಸ್ಸಿಲ್ಲ. ಇದನ್ನು ಏನು ಮಾಡ್ತೀನಿ ಏನೋ ನೋಡೋಣ, ಮುಂದೆ ವೀಡಿಯೋಗಳಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ಇದು ಅಟ್ ಪ್ರೆಸೆಂಟ್ ಲೈಫಿನ ಅಪ್ಡೇಟ್ಸ್. ಮತ್ತಷ್ಟು ಮಾಹಿತಿಯನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹಂಚ್ಕೋತೀನಿ. ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇವತ್ತಿನ ಈ ಪುಟಾಣಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದೊಳ್ಳೆ ಕಮೆಂಟ್ ಹಾಕಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಪ್ರೀತಿಯ ಕನ್ನಡತಿಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಮನಸ್ಪೂರ್ವಕವಾಗಿ ಕೇಳ್ಕೊತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.